ನಮಸ್ಕಾರ ಕರ್ನಾಟಕ. ನನ್ನ ಯೂಟ್ಯೂಬ್ ಚಾನಲಲ್ಲಿ ಫಸ್ಟ್ ಟೈಮ್ ಒಂದು ಮೂವಿ ರಿವ್ಯೂ ಮಾಡ್ತಾಯಿದ್ದೀನಿ. ಯಾವುದಪ್ಪ ಮೂವಿ ಅಂದರೆ, ಸದ್ಯದಲ್ಲಿ ನಮ್ಮ ಕನ್ನಡ ಮೂವಿ ಯಾವ್ದು ಗುರು ರಿಲೀಸ್ ಆಗಿದೆ, UI. ನಿನ್ನೆ ಬೆಳಗ್ಗೆ ಹೋಗಿದ್ದೆ ಮೂವಿಗೆ, ಫಸ್ಟ್ ಶೋ 7:30ಗೆ ಮೈಸೂರಲ್ಲಿರೋ ವುಡ್ಲ್ಯಾಂಡ್ ಥಿಯೇಟರ್ಗೆ. ನಿನ್ನೆ ಅಲ್ಲಿಂದ ಬರ್ತಾ ಇದ್ದಂಗೆ ವೀಡಿಯೋ ಮಾಡ್ಕೊಂಡು ಬಂದ್ಬಿಡೋಣ, ಎಡಿಟ್ ಮಾಡಿ ಅಪ್ಲೋಡ್ ಮಾಡಿಬಿಡೋಣ ಅಂದ್ಕೊಂಡೆ. ಗುರು ಮೂವಿ ನೋಡ್ಬಿಟ್ಟು ಯಾವ ರೇಂಜಿಗೆ ಸೈಕ್ ಆಗೋಗಿದೆ ಅಂದರೆ, ತಲೆ ಫುಲ್ ಬಿಸಿ. ಏನು ಯೋಚನೆ ಮಾಡೋಕ್ಕೆ, ಏನು ಮಾತಾಡಬೇಕು ಗೊತ್ತಾಗದೆ ಯೋಚನೆ ಮಾಡ್ತಾ ಕೂತ್ಕೊಬಿಟ್ಟಿದೆ. ಅದಕ್ಕೆ ನನಗೆ ಅನಿಸಿದ್ದು ವಿಡಿಯೋ ಮಾಡಿ ಒಂದು ಹಾಕೋಣ ರಿವ್ಯೂ ಥರ ಅಂತ. ನೋಡಿ, ಬೆಳಿಗ್ಗೆ 4:58, 5 ಗಂಟೆಗೆ ನಿದ್ದೆಯಿಂದ ಎಚ್ಚರ ಆಗಿದೆ. ಆ ರೇಂಜಿಗೆ ಮೂವಿ ಕೊಟ್ಬಿಟ್ಟಿದೆ ನನಗೆ. ಆದರೆ ಉಪೇಂದ್ರ ಅವರು ಡೈರೆಕ್ಟ್ ಮಾಡಿರೋ ಮೂವಿ ಅಂದರೆ ಅದು ನಾರ್ಮಲ್ ಆಗಂತೂ ಇರಲ್ಲ ಅಂತ ಎಲ್ರಿಗೂ ಗೊತ್ತು. ಸ್ವಲ್ಪ ಡಿಫ್ರೆಂಟಾಗಿರುತ್ತೆ. ಸೊ ನಾವು ನಿನ್ನೆ ಗುರು ಒಳಗಡೆ ಹೋಗ್ಬೇಕಂದ್ರೆ, ನಾವು ಟ್ರೈಲರಲ್ಲೆಲ್ಲ ಏನು ನೋಡಿದ್ವೋ, UI ಟ್ರೈಲರ್ ನೋಡಿ ಮೈಂಡಲ್ಲಿ ಏನೇನೋ ಥಿಂಕ್ ಮಾಡ್ಕೊಂಡು ಹೋಗಿರ್ತೀವಿ, ಹಂಗಿರುತ್ತೆ ಹಿಂಗಿರುತ್ತೆ ಅಂತ. ಆದರೆ ಉಪೇಂದ್ರ ಅವ್ರ ಸ್ಟೈಲ್ ಗೊತ್ತಲ್ಲ, ಅವ್ರು ಮೊದಲೇ ನಮ್ಗಿಂತ ಹೆವಿ ಓವರ್ ಥಿಂಕ್ ಮಾಡಿಬಿಟ್ಟು ನಾವು ಅನ್ಕೊಳ್ಳೋದು ಯಾವ ಥರನೂ ಬರಲ್ಲ ಮೂವಿ, ಅದು ಅವ್ರು ಅನ್ಕೊಂಡಂಗೆ ಬರೋದು. ಆದರೂ ಆ ಮೂವಿಲಿ 2 ಒಳ್ಳೆ ಕ್ಯಾರೆಕ್ಟರ್ ಮಾಡಿದ್ದಾರೆ. ಒಂದು ಕ್ಯಾರೆಕ್ಟರ್ ಸೇವರ್, ಕ್ಯಾರೆಕ್ಟರ್ ಡೆಸ್ಟ್ರಾಯರ್. ಸೊ ಸೇವರ್ ಅಂತ ಬಂದರೆ ಸತ್ಯ ಅಂತ ಒಂದು ಕ್ಯಾರೆಕ್ಟರ್ ಬರುತ್ತೆ, ಡೆಸ್ಟ್ರಾಯರ್ ಅಂತ ಬಂದರೆ ಕಲ್ಕಿ ಅಂತ ಒಂದು ಕ್ಯಾರೆಕ್ಟರ್ ಬರುತ್ತೆ. ಈ 2 ಕ್ಯಾರೆಕ್ಟರ್ದು ಗುಣಗಳನ್ನ ನೀವು ಅರ್ಥ ಮಾಡ್ಕೊಂಬಿಟ್ರೆ ಆಲ್ಮೋಸ್ಟ್ ಮೂವಿ ನಿಮ್ಗೆ ಅರ್ಥ ಆಯಿತು ಅಂತ. ಅದರಲ್ಲಿ ಗುರು ಇಡೀ ಮೂವಿಲಿ ನನಗಿಷ್ಟ ಆಗಿದ್ದೊಂದು ಸೀಕ್ವೆನ್ಸ್ ಅಂದರೆ, ಪ್ರಕೃತಿನ, ಒಂದು ಕ್ಯಾರೆಕ್ಟರ್ನ ಪ್ರಕೃತಿ ಥರ ಬಿಲ್ಡ್ ಮಾಡಿ ಆ ಒಂದು ಸೀನ್ ಮಾಡಿದ್ದಾರೆ. ಅಬ್ಬಬ್ಬಬ್ಬ, ಹೆವಿ ಮಜಾ ಬರ್ತದೆ ಸೀನ್ ಮಾತ್ರ. ಇನ್ನೊಂದು ಸ್ಟಾರ್ಟಿಂಗ್ ಏನದು ಬರ್ತದೆ, ಮೂವಿ ಓಪನ್ ಆಗ್ತಿದ್ದಂಗೆ UI ಅನ್ನೋ ಟೈಟಲ್ ಕಾರ್ಡ್ ಮುಗೀತಿದ್ದಂಗೆ ನಮ್ಮನ್ನ ನಾವೇ ನೋಡ್ತೀವಲ್ಲಿ. ಅದಂತೂ ಹೆವಿ ಸೈಕು. ಬುದ್ಧಿವಂತರಾಗಿದ್ದರೆ ಎದ್ದೋಗಿ, ದಡ್ಡರಾಗಿದ್ದರೆ ಕೂತ್ಕೊಂಡು ಮೂವಿ ನೋಡಿ. ಆಮೇಲೆ ಮುಂದೆ ಇನ್ನೂ 2 ಲೈನ್ ಬರುತ್ತೆ, ಅದನ್ನು ನಾನು ಈಗಲೇ ಹೇಳಲ್ಲ, ನೀವೇ ಮೂವಿಗೆ ಹೋಗಿ ನೋಡಿ. ಯಾರ್ಯಾರು ಇನ್ನೂ ಮೂವಿ ನೋಡಿಲ್ವೋ ದಯವಿಟ್ಟು ಹೋಗಿ ಕೂತ್ಕೊಂಡು ನೋಡಿ, ಮೇಯ್ನ UI ಮೂವಿನ. ಯಾಕಂದರೆ ಇವಾಗೆಲ್ಲ ಗೂಗಲ್ಲು ಅದು ಇದು ಎಲ್ಲ ಬಂದ್ಬಿಟ್ಟು ಮೈಂಡಿಗೆ ಏನೇ ಡೌಟ್ ಬಂತು, ಏನೇ ಬಂತು ಅಂದ್ರೂ ತಲೆ ಓಡಿಸ್ದಾಗ ನಾವು ಯಾರೂ ಗೂಗಲ್ಲು ಅದು ಇದು ಅಂತ ಸರ್ಚ್ ಮಾಡಿಕೊಂಡು ಜೈ ಅಂದ್ಬಿಡ್ತಾಯಿದ್ದೀವಿ. ಸೊ ಈ ಥರ ಮೂವಿಗೆ ಹೋಗಿ ತಲೆಗೆ ಹುಳ ಬಿಟ್ರೇ ತಲೆ ಸ್ವಲ್ಪ ಓಡೋದು, ಆ ರೇಂಜ್ ಐತೆ ಗುರು ಮೂವಿ. ಒಟ್ಟಿನಲ್ಲಿ ಉಪೇಂದ್ರ ಮತ್ತೆ ಡೈರೆಕ್ಟ್ ಮಾಡಿರೋದ್ರಿಂದ ಆ ಮೂವಿ ನೋಡ್ತಾ ಇದ್ದಾರೆ, ಆ ಉಪೇಂದ್ರಂದು ವೈಬು, ಅದೊಂದು ಎನ್ವೈರನ್ಮೆಂಟು ಸಖತ್ತಾಗುತ್ತಾರೆ. ಸಾಧು ಕೋಕಿಲ ಅವರಿದ್ದಾರೆ ಗುರು, ಸಣ್ಣ ಲೈಟ್ ಕಾಮಿಡಿ. ಮೂವಿ ಮಾತ್ರ ಉಪೇಂದ್ರ ಅವ್ರ ಕೈಬಿಟ್ರೆ ಇನ್ಯಾರ ಕೈಯೂ ಮಾಡೋಕ್ಕಲ್ಲ, ಯೋಚನೆ ಮಾಡೋಕ್ಕೂ ಆಗಲ್ಲ ಗುರು ಈ ಥರ ಮೂವಿನ. ಅವ್ರಿಗೆ ಏನೀಗ ಉಪೇಂದ್ರ ಅವ್ರ ಒಂದು ಸತಿ 2 ಸತಿಗಂತೂ ಅರ್ಥ ಆಗೋ ಮಾತೇ ಅಲ್ಲ ಅದು. ಮಿನಿಮಮ್ 4-5 ಸತಿ ನೋಡಲೇಬೇಕು ಅರ್ಥ ಆಗ್ಬೇಕಂದ್ರೆ. ನಾನು ಇದು ಫಸ್ಟ್ ಟೈಮು ಮೂವಿ ರಿವ್ಯೂ ಮಾಡ್ತಾ ಇರೋದು. ನನಗೆ ಹೆಂಗೆ ಮಾಡೋದು ಗೊತ್ತಾಗಲ್ಲ, ಹೆಂಗೆ ಸ್ಟಾರ್ಟ್ ಮಾಡಬೇಕು ನೋಡುವ ಅಂತ ಯೂಟ್ಯೂಬಲ್ಲಿ ತೆಗೆದೆ ಮೂವಿ ರಿವ್ಯೂ ಅಂತ. ನಂಗೆ ಬೇರೆ ಲ್ಯಾಂಗ್ವೇಜ್ ಯಾವುದು ಬರೋದು ಕನ್ನಡ ಒಂದೇ.
ಮೂವಿ ರಿವ್ಯೂ ಕನ್ನಡ ಅಂತ ಹೊಡೆದೆ. ಸ್ಟಾರ್ಟಿಂಗ್ ಬಂದಿದ್ರಲ್ಲಿ ಸ್ಕ್ರೋಲ್ ಮಾಡಿದ್ರೂ ಇದೆ ಬರ್ತಾಯಿದ್ದು. ಆಯ್ತು ಇದನ್ನೇ ನೋಡೋದ ಅಂತ ನೋಡ್ತಾ ಇದ್ದೀನಿ. ನಾನು ಅಲ್ಲಿರೋ ಒಂದು 100% ಅಂತ ತೊಗೊಂಡ್ರೆ 90% ರಿವ್ಯೂ ಯಾರೂ ರಿವ್ಯೂ ಮಾಡೇ ಇಲ್ಲ ಗುರು. ಯಾರೂ ರಿವ್ಯೂನೇ ಮಾಡಿಲ್ಲ. ಎಲ್ಲರೂ ಅರ್ಥ ಆಗಿಲ್ಲ ಅಂತಲೇ ಹೇಳ್ತಾ ಇದ್ದಾರೆ. ಅದ್ರಲ್ಲಿ ರಿವ್ಯೂ ಯಾರು ಮಾಡ್ತಾನೆ ಇಲ್ಲ ಗುರು. ಈ ಥರ ರಿವ್ಯೂ ಮಾಡೋರ್ಗೇ ತಲೆ ಹುಳ ಬಿಡೋ ಅಂತಹ ಟ್ಯಾಲೆಂಟು ನಮ್ಮ ಉಪೇಂದ್ರ ಅವ್ರಿಗೆ ಬಿಟ್ಟರೆ ಯಾರಿಗೂ ಇಲ್ಲ ಅನ್ಕೊತೀನಿ. ಈ ಮೂವಿ ಕ್ಲೈಮ್ಯಾಕ್ಸ್ ಸೀನಲ್ಲಿ ಬಂದರೆ ಸಖತ್ತಾಗಿ ಮಾಡಿದ್ದಾರೆ. ಅದ್ರ ಬಗ್ಗೆ ಮಾತಾಡುವ. ಇದೇನೋ ಮೇನ್ ಪಾಯಿಂಟ್ ಇದೆ, ಫೋಕಸ್. ನೀವು ಎಲ್ಲದಕ್ಕೂ ನೀಟಾಗಿ ಫೋಕಸ್ ಮಾಡಬೇಕು. ನಾನು ಹೇಳೋದನ್ನ ಫೋಕಸ್ ಮಾಡಿ ಕೇಳಿಸ್ಕೊಂಡ್ರೆ ನೀಟಾಗಿ ಅರ್ಥ ಆಗುತ್ತೆ. ಮೂವಿನ ಫೋಕಸ್ ಇಟ್ಟು ನೋಡಿದ್ರೆ ನೀಟಾಗಿ ಅರ್ಥ ಆಗುತ್ತೆ. ಮಾಡೋ ಕೆಲಸನ ಫೋಕಸ್ ಇಟ್ಟು ಮಾಡಿದ್ರೆ ನೀಟಾಗಿ ಅರ್ಥ ಆಗುತ್ತೆ. ಏನೇ ಪ್ರಾಬ್ಲಮ್ ಬಂದರೂ ಫೋಕಸ್ ಇಟ್ಟು ಹುಡುಕಿದ್ರೆ, ಫೋಕಸ್ ಇಟ್ಟು ಯೋಚನೆ ಮಾಡಿದ್ರೆ ಸೊಲ್ಯೂಷನ್ ನಮ್ಮ ಹತ್ರನೇ ಇರುತ್ತೆ. ಯಾಕೆ ಇಷ್ಟೆಲ್ಲ ಹೇಳಿದೆ ಅಂದರೆ, ಆ ಫೋಕಸ್ ಅನ್ನೋ ವರ್ಡ್ನ ಯಾಕೆ ಅಷ್ಟೊಂದು ಒತ್ತಿ ಹೇಳಿದೆ ಅಂದರೆ, ಮೂವಿಗೆ ಹೋಗಿ ಫೋಕಸ್ ಇಟ್ಟು ಮೂವಿ ನೋಡಿ ಅರ್ಥ ಆಗುತ್ತೆ. ಇನ್ನೊಂದು ಏನು ಗೊತ್ತಾಗ್ರು, ಈ ಮೂವಿಯಿಂದ ನನಗೆ ಅರ್ಥ ಆಗಿದ್ದು, ನಮ್ಮ ಲೈಫಲ್ಲಿ ಬರೋ ಇದು ಎಂಥದ್ದೇ ಪ್ರಾಬ್ಲಮ್ ಆಗಲಿ, ನಾಲ್ಕನ್ನು ಚೆಂದ ಮಾಡುತ್ತಾನೆ ಬರಲಿ, ನಾವು ಫೋಕಸ್ ಇಟ್ಟು ಯೋಚನೆ ಮಾಡಿದ್ರೆ ಸೊಲ್ಯೂಷನ್ನು ನಮ್ಮ ಹತ್ರನೇ ಇರುತ್ತೆ. ಫೋಕಸ್ ಇಟ್ಟು ತಾಳ್ಮೆಯಿಂದ ಯೋಚನೆ ಮಾಡಬೇಕು. ಈ ವಿಷಯನ ಸತ್ಯ ಅನ್ನೋ ಕ್ಯಾರೆಕ್ಟ್ರು ಅಲ್ಲಿ ಹೇಳುತ್ತೆ. ಸಾಕಾಗಿದೆ ಮಾತ್ರ 2 ಕ್ಯಾರೆಕ್ಟರೈಸೇಷನ್ನು. ಸತ್ಯ, ಕಲ್ಕಿ ಬ್ಯೂಟಿಫುಲ್ಲಾಗಿ ಮಾಡಿದ್ದಾರೆ. ಅದೇ ಅರ್ಥ ಮಾಡ್ಕೊಬೇಕಷ್ಟೆ. ಆದರೂ ಗುರು, ಮೂವಿಲಿ ಸೈಕ್ ಅನಿಸಿದ್ದು ಇನ್ನೊಂದು ಸೀನ್ ಅಂದರೆ, ನಮ್ಮ ಬ್ರೈನಲ್ಲಿ ಪಾಯ್ಸನ್ ಏನಿರುತ್ತೋ, ಅಂದರೆ ನೆಗೆಟಿವಿಟಿ ಏನಿರುತ್ತೋ, ಅದರಿಂದ ಹೆಂಗೆ ಆಚೆ ಬರ್ತಾನೆ, ಅದನ್ನು ಫೋಕಸ್ ಮಾಡಿ ನೋಡಿದ್ರೆ ಅರ್ಥ ಆಗುತ್ತೆ. ಆಮೇಲೆ ಈ ಮೂವಿ ಸ್ಟಾರ್ಟ್ ಆಗೋದು ಡೈರೆಕ್ಟರು ಕತೆ ಹೇಳ್ತಾ ಹೋಗ್ತಾರೆ. ಆದರೆ ಎಂಡಲ್ಲಿ ಈ ಕತೆನ ಮುಗಿಸೋದು ಯಾರು ಹೇಳಿ? ಕಲ್ಕಿ ಅನ್ನೋ ಒಂದು ಕ್ಯಾರೆಕ್ಟರು ಕತೆ ಮುಗಿಸುತ್ತೆ. ಅದೇ ಕತೆ ಹೇಳೋಕ್ಕೆ ಸ್ಟಾರ್ಟ್ ಮಾಡೋದು ಡೈರೆಕ್ಟರು, ಮುಗಿಸೋದು ಕಲ್ಕಿ ಕ್ಯಾರೆಕ್ಟರು. ಆ ಕಲ್ಕಿ ಕ್ಯಾರೆಕ್ಟರ್ ಬರಿತಾ ಹಂಗೆ ಕತೆ ಮುಗ್ದೋಗುತ್ತೆ ಗುರು. ಕೊನೆಗೆ ಕ್ಲೈಮ್ಯಾಕ್ಸಲ್ಲಿ ಉಪೇಂದ್ರ ಅವರೇ, ಅವ್ರದ್ದು ಹಳೆ ಮೂವಿ ಬಂದಿದ್ದು ಗೊತ್ತಾ, ಇದು ಸೂಪರ್ ಮೂವಿಲಿ ಅವರು ಲಾಸ್ಟಲ್ಲಿ ತೋರಿಸ್ತಾರೆ ಇಂಡಿಯಾ ಹೆಂಗೆಲ್ಲ ಇರುತ್ತೆ ಅಂತ. ಆ ಮೂವಿದು ರೆಫರೆನ್ಸ್ ತೊಗೊಂಡು ಒಂದು ಡೈಲಾಗು ಹಾಕಿದ್ದಾರೆ ಅದರಲ್ಲಿ. 10 ವರ್ಷದಿಂದ ನಾನು ಬರೆದಿರೋ ಮೂವಿಲಿ ಇಂಡಿಯಾನ ಹೆಂಗಿತ್ತು ಅಂತೆಲ್ಲ ತೋರಿಸಿದೆ. ಆದರೆ ಈ ಕ್ಯಾರೆಕ್ಟರು ಇಂಡಿಯಾನ ಈ ಥರ ಎಲ್ಲ ತೋರಿಸ್ತಾ ಇದೆಯಾ ಅಂದ್ಬಿಟ್ಟು ಆ ಕ್ಲೈಮ್ಯಾಕ್ಸ್ನ ನಾನು ಹೇಳೋಕ್ಕೆ, ನೀವು ಮೂವಿಲಿ ನೋಡ್ಬೇಕು, ಅದನ್ನು ಥಿಯೇಟ್ರಲ್ಲಿ ಕೂತ್ಕೊಂಡು ನೋಡಿದಾಗ ಮಜಾನೇ ಬೇರೆ. ಅದರಲ್ಲೂ ಆ ಕಲ್ಕಿ ಕ್ಯಾರೆಕ್ಟರ್ ಇದಿಲ್ಲ, ಅದನ್ನು ನೋಡಬೇಕು ನೀವು. ಪ್ರತಿಯೊಬ್ಬರಲ್ಲೂ ಒಳ್ಳೆಯದಿರುತ್ತೆ, ಕೆಟ್ಟದಿರುತ್ತೆ, ಪಾಸಿಟಿವ್ ಇರುತ್ತೆ, ನೆಗೆಟಿವ್ ಇರುತ್ತೆ. ಪಾಸಿಟಿವ್ ಥಾಟ್ ಬರುತ್ತೆ, ನೆಗೆಟಿವ್ ಥಾಟ್ ಬರುತ್ತೆ. ಸೊ ಆ ಥರ ಕಂಪೇರ್ ಮಾಡ್ಕೊಂಡು ನೋಡಿದ್ರೆ ನಿಮಗೆ ಒಂದು ರೇಂಜಲ್ಲಿ ಅರ್ಥ ಆಗ್ಬೋದು. ಈಗ ಈ ವಿಡಿಯೋದಲ್ಲಿ ನಾನು ಏನು ಹೇಳಿದ್ನೋ ನೀವೇನು ಅರ್ಥ ಮಾಡ್ಕೊಂಡ್ರೋ, ಅಥವಾ ನಾನೇ ಕರೆಕ್ಟಾಗಿ ಅರ್ಥ ಮಾಡ್ಕೊಂಡಿಲ್ವೋ, ಇಲ್ಲ ನಾನು ಹೇಳಿದ್ದು ನಿಮಗೆ ಅರ್ಥ ಆಗಿಲ್ವೋ ಅದು ಗೊತ್ತಿಲ್ಲ. ಮೊದಲು ನೀವು ಮೂವಿ ಹೋಗಿ ನೋಡಿ, ನಿಮಗೆ ಏನು ಅನ್ನಿಸ್ತು ಅಂತ ಕಮೆಂಟ್ ಮಾಡಿ. ಇಲ್ಲ ಮೊದಲೇ ನೋಡಿರೋರು ನಿಮಗೇನು ಅನ್ನಿಸ್ತು ಅಂತ ಕಮೆಂಟ್ ಹಾಕಿರಿ. ನಾನು ಅಂದ್ಕೊಂಡಿರೋ ಥರನೇ ನಿಮಗೂ ಅನ್ನಿಸ್ತಾ
ಅಥವಾ ನಿಮ್ಗೇನಾದರೂ ಬೇರೆ ಥಾಟ್ ಬಂತಾ, ಅಥವಾ ನೀವು ಬೇರೆ ಥರ ಅರ್ಥ ಮಾಡ್ಕೊಂಡ್ರ ನಿಮ್ಮ ಆ್ಯಂಗಲಲ್ಲಿ ಯಾವ ಥರ ಇದೆ ಅಂತ ಕಮೆಂಟ್. ಈ ಕ್ಲೈಮ್ಯಾಕ್ಸ್ ಸೀನಿಗೆ ಬರುವ ಆಹಾ, ಕ್ಲೈಮ್ಯಾಕ್ಸಲ್ಲೇ ನಿಮಗೆ ಒಂದು ರೇಂಜಿಗೆ ಈಗ ಈ ಸ್ಟಾರ್ಟಿಂಗಿಂದ ಎಂಡಿಂಗ್ವರೆಗೂ ಏನಾಗಿತ್ತು ಅಂತ ಅರ್ಥ ಆಗಬೇಕಂದ್ರೆ ಕ್ಲೈಮ್ಯಾಕ್ಸಲ್ಲಿ ಒಂದು 2-3 ನಿಮಿಷದ ಒಂದು ಡೈಲಾಗ್ ಇದೆ ಅವರು. ಆ ಸ್ಕ್ರೀನ್ ಪ್ಲೇ ನೋಡಿದ್ರೆ ನಿಮಗೆ ಒಂದು ರೇಂಜಲ್ಲಿ ಅಂದಾಜು ಬರುತ್ತೆ. ನನಗೆ ಕನ್ಫರ್ಮಾಗಿ ನಿಮ್ಗೆ ಅರ್ಥ ಆಗೇ ಆಗುತ್ತೆ ಅಂತ ಹೇಳೋಕ್ಕಾಗಲ್ಲ. ಒಂದು ರೇಂಜಲ್ಲಿ ಅಂದಾಜು ಬರುತ್ತೆ, ಇದು ಹಿಂಗಲ್ಲ, ಈ ಥರ ಹೇಳಿರೋದು ಉಪೇಂದ್ರ ಅವರು, ಈ ಥರ ಹೇಳಕ್ಕೆ ಹೋಗಿರೋದು ಅಂತ ಅರ್ಥ ಆಗುತ್ತೆ ಆ ಒಂದು ರೇಂಜಲ್ಲಿ. ಅದು ನೀವು ಅದನ್ನು ನೀಟಾಗಿ ಇರೋ ಮೂವಿಲಿ ಅವ್ರು ತೋರಿಸೋದು ಬೇರೆ ಯಾರೂ ಅಲ್ಲ, ನಮ್ಮನ್ನು ಅಲ್ಲಿರೋದು ನೀನೇ, ಅಲ್ಲಿರೋದು ನೀನೇ ಅಂದ್ಕೊಂಡು ನೋಡಿದ್ರೆ ಮೂವಿ ಸಖತ್ತಾಗಿ ಅರ್ಥ ಆಗುತ್ತೆ. ಮೂವಿನೂ ಸಖತ್ತಾಗಿದೆ ಮಾತ್ರ ಅರ್ಥ ಆಗೋರಿಗೆ. ನನಗೆ ಅಲ್ಪ ಸ್ವಲ್ಪ ಅರ್ಥ ಆಗಿದೆ, ಇನ್ನೊಂದು 2 ಸತಿ ನೋಡಿದ್ರೆ ಅರ್ಥ ಆಯ್ತದೆ. ಇನ್ನು ಯಾರ್ಯಾರು UI ಮೂವಿ ನೋಡಿಲ್ಲ ದಯವಿಟ್ಟು ನಿಮ್ಮ ಹತ್ತಿರದ ಚಿತ್ರಮಂದಿರಗಳಲ್ಲೇ ಹೋಗಿ ನೋಡಿ. ಥರ್ಡ್ ಪಾರ್ಟಿ ಅಪ್ಲಿಕೇಶನಲ್ಲಿ ಸಿಕ್ತು ಅಂತ ಮೊಬೈಲಲ್ಲೇ ಜೈ ಅಂದ್ಬಿಡ್ಬಿಡಿ, ಥಿಯೇಟ್ರಿಗೆ ಹೋಗಿ ನೋಡಿ. 150 ರೂಪಾಯಿ ಹೋಗುತ್ತೆ, ಬಟ್ ತಲೆಗಂತೂ ಪಕ್ಕಾ ಕೆಲಸ ಸಿಗುತ್ತೆ ಮಾತ್ರ. ಆ ರೇಂಜಿಗೆ ತಲೆ ಓಡಿಸ್ಬೇಕಾಗುತ್ತೆ ನೀವು. ಬ್ಯೂಟಿ ಪಿಕ್ಚರ್ ಮಾತ್ರ ಮಿಸ್ ಮಾಡಿದೆ. ಥಿಯೇಟ್ರಲ್ಲೇ ಹೋಗಿ UI ಸಿನಿಮಾನ ನೋಡಿ. ಆಗಲೇ UI ಸಿನಿಮಾನ ನೋಡಿರೋರು ನಿಮಗೆ ಏನು ಅನ್ನಿಸ್ತು ಅನ್ನೋದನ್ನು ಕೆಳಗಡೆ ಕಮೆಂಟಲ್ಲಿ ಹಾಕ್ಬಿಡಿ. ಹಾಗೆ ಇನ್ನೂ ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ, ಸಬ್ಸ್ಕ್ರೈಬ್ ಮೇಲೆ ಕ್ಲಿಕ್ ಮಾಡ್ಬೋದು. ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಇಷ್ಟ ಆಗಿಲ್ಲ ಅಂದರೆ ಡಿಸ್ಲೈಕ್ ಮಾಡಿ, ಏನೋ ತಪ್ಪಿದರೆ ಕಮೆಂಟ್ ಮಾಡಿ ಅಂತ ಹೇಳ್ತಾ ನಾನು ಸಿಗ್ತೀನಿ ಇನ್ನೊಂದು ವಿಡಿಯೋದಲ್ಲಿ. ಅಲ್ಲಿವರೆಗೂ ಸಿಗೋಣ. ಟಾಟಾ, ಬೈ.